ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಶ್ರೀಕೃಷ್ಣ ಅವರಿಗೆ ಅನೇಕ ಮಂದಿ ಸ್ನೇಹಿತರಿದ್ದರು, ಆದರೆ ಅದರಲ್ಲಿ ಸುಧಾಮ ಅವರು ಅತ್ಯಂತ ಆತ್ಮೀಯ ಸ್ನೇಹಿತನಾಗಿದ್ದರು. ಸುಧಾಮ ಮತ್ತು ಶ್ರೀಕೃಷ್ಣ ಅವರ ಸ್ನೇಹದ ಕತೆ ಈ ವಿಡಿಯೋದಲ್ಲಿ ನೋಡೋಣ. ಶ್ರೀಕೃಷ್ಣಗೆ ಅನೇಕ ಸ್ನೇಹಿತರಿದ್ದರು. ಸುಧಾಮನು ಅವರಲ್ಲಿ ಅತ್ಯಂತ ಪ್ರಿಯನಾಗಿದ್ದನು. ನಮ್ಮಿಬ್ಬರಲ್ಲಿ ಯಾರಿಗೆ ತೊಂದರೆ ಆದರೂ ಇನ್ನೊಬ್ಬರು ಸಹಾಯ ಮಾಡಲು ಬರಬೇಕೆಂದು ಕೃಷ್ಣ ಮತ್ತು ಸುಧಾಮರ ಬಾಲ್ಯದಲ್ಲಿ ಪರಸ್ಪರ ಭರವಸೆ ನೀಡಿದರು. ಭಗವಾನ್ ಶ್ರೀಕೃಷ್ಣನು ಈ ಭರವಸೆಯನ್ನು ಬಹಳ ಚೆನ್ನಾಗಿ ಪೂರೈಸಿದನು. ಶ್ರೀಕೃಷ್ಣನು ದೊಡ್ಡವನಾದಾಗ ದ್ವಾರಕೆಯ ರಾಜನಾದನು ಮತ್ತು ಸುಧಾಮನು ಕಡು ಬಡವನಾಗಿ ಬಿಟ್ಟನು. ಸುಧಾಮನು ತನ್ನ ಕುಟುಂಬವನ್ನು ಪೂರೈಸಲು ಸಹ ಸಾಧ್ಯವಾಗದಂಥ ಬಡತನದಿಂದಲೂ ಹೋರಾಡುತ್ತಿದ್ದನು. ಆಗ ಅವರ ಪತ್ನಿ ಸುಶೀಲಾ ಸುಧಾಮನಿಗೆ ಶ್ರೀಕೃಷ್ಣ ಬಳಿ ಹೋಗಿ ಸಹಾಯ ಪಡೆಯಲು ಹೇಳಿದಳು. ಇದಾದ ನಂತರ ಸುಧಾಮನು ಹಿಂಜರಿತ ಶ್ರೀಕೃಷ್ಣನ ಬಹುದೊಡ್ಡ ಅರಮನೆಯ ಬಾಗಿಲನ್ನು ತಲುಪಿದನು. ದ್ವಾರಪಾಲಕರಿಂದ ಅವಮಾನ. ದ್ವಾರಕೆಯ ದ್ವಾರಪಾಲಕರು ಸುಧಾಮನ ಬಡತವನ್ನು ಗೇಲಿ ಮಾಡಿ, ನೀನು ಇಲ್ಲಿಗೆ ಏಕೆ ಬಂದೆ ಎಂದು ಚುಚ್ಚು ಮಾತುಗಳನ್ನು ಆಡಲು ಪ್ರಾರಂಭಿಸಿದರು. ಆಗ ಸುಧಾಮನು, ಶ್ರೀಕೃಷ್ಣ ಮತ್ತು ನಾನು ಪರಸ್ಪರ ಸ್ನೇಹಿತರು ಎಂದು ಹೇಳುತ್ತಾನೆ. ದ್ವಾರಪಾಲಕರು ಅದನ್ನು ನಂಬಲಿಲ್ಲ, ಆದರೆ ಅವರು ಹೋಗಿ ಕೃಷ್ಣನಿಗೆ ಹೇಳಿದರು. ಆಗ ಸ್ವಂತ ಕೃಷ್ಣನೇ ಬಾಗಿಲ ಬಳಿ ಓಡಿ ಬಂದು ಸುಧಾಮನು ತಬ್ಬಿಕೊಂಡನು. ಕೃಷ್ಣ ಅವನನ್ನು ತನ್ನೊಂದಿಗೆ ಅರಮನೆಗೆ ಕರೆದೊಯ್ದು ಸಿಂಹಾಸನದ ಮೇಲೆ ಕೂರಿಸಿ, ಆಗ ಕೃಷ್ಣನು ಸುಧಾಮನ ಪಾದಗಳನ್ನು ಕಣ್ಣೀರಿನಲ್ಲಿ ತೊಳೆದನು. ಒಬ್ಬ ಬಡ ಸಿಂಹಾಸನದ ಮೇಲೆ ಕುಳಿತಿದ್ದನ್ನು ನೋಡಿ ನೆರವಿದ್ದರೆಲ್ಲ ಆಶ್ಚರ್ಯಚಕಿತರಾದರು. ಆಗ ಕೃಷ್ಣನು ಸುಧಾಮನು ತನ್ನ ಆತ್ಮೀಯ ಸ್ನೇಹಿತ ಎಂದು ಎಲ್ಲರಿಗೆ ಪರಿಚಯ ಮಾಡಿಕೊಟ್ಟನು. ಶ್ರೀಕೃಷ್ಣನು ಸುಧಾಮನ ಅರಮನೆಗೆ ಬರಲು ಕಾರಣವನ್ನು ಕೇಳಿದಾಗ ಸುಧಾಮನ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಕೃಷ್ಣನು ಹೇಳಿದ, ಬಾಲ್ಯದಲ್ಲಂತಲೂ ನನ್ನ ಪಾಲಿನ ಅಕ್ಕಿಯನ್ನು ನೀನೇ ಮೂಟೆಯಲ್ಲಿ ತಿಂದಿದ್ದೀಯಾ. ಅದರ ನಂತರ ಕೃಷ್ಣನು ತನ್ನ ಅರಮನೆಯಿಂದ 2 ಹಿಡಿ ಅನ್ನವನ್ನು ತಿಂದು ಸುಧಾಮನಿಗೆ 2 ಲೋಕದ ಆಸ್ತಿನ ರೂಪದಲ್ಲಿ ನೀಡಿದನು. ಕೃಷ್ಣನು ನೀಡಿದ ಅನ್ನವನ್ನು ತೆಗೆದುಕೊಂಡು ಸುಧಾಮನು ತನ್ನ ಗುಡಿಸಲಿನತ್ತ ಸಾಗುತ್ತಾ ಹೋದನು. ಆದರೆ ಅಲ್ಲಿ ಅವನಿಗೊಂದು ಆಶ್ಚರ್ಯ ಕಾದಿತ್ತು. ಅದೇನೆಂದರೆ, ಸುಧಾಮನು ಮೊದಲಿದ್ದ ಗುಡಿಸಲು ಅವನು ಬರುವಷ್ಟರಲ್ಲಿ ಅರಮನೆಯಾಗಿ ಪರಿವರ್ತನೆಗೊಂಡಿತ್ತು. ಅವನ ಹೆಂಡತಿಯು ಹೊಳೆಯುವ ರೇಷ್ಮೆ ಸೀರೆನುಟ್ಟು ಎದುರು ಬಂದು ನಿಂತುತ್ತಾಳೆ. ಇದರ ಹಿಂದಿನ ರಹಸ್ಯವೇನೆಂದು ಸುಧಾಮನಿಗೆ ತಿಳಿಯುತ್ತದೆ. ಇದಕ್ಕೆಲ್ಲ ಕೃಷ್ಣನೇ ಕಾರಣ ಎಂದು ಅವನಿಗೆ ಮನವರಿಕೆ ಆಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ದ್ರೋಹ ಬಗೆಯುವ ಸ್ನೇಹಿತರೇ ಹೆಚ್ಚು. ಸ್ನೇಹಕ್ಕೆ ಉತ್ತಮ ಉದಾಹರಣೆಯನ್ನು ಕೊಡಬೇಕೆಂದು ಬಯಸಿದರೆ ನೀವು ಶ್ರೀಕೃಷ್ಣ ಮತ್ತು ಸುಧಾಮರ ಉದಾಹರಣೆ ನೀಡಬಹುದು. ಹೀಗೆ ಸುಧಾಮನಿಗೆ ಬಡತನ ಸ್ಥಿತಿಯಲ್ಲಿದ್ದಾಗ ಶ್ರೀಕೃಷ್ಣವರು ಸುಧಾಮನಿಗೆ ಶ್ರೀಕೃಷ್ಣ ಅವರು ಸಹಾಯ ಮಾಡಿದರು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರಿಕೃಷ್ಣ ಹರಿರಾಮ.